birthday to you. Happy 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 birthday to Daniel. Happy birthday to you. Happy birthday to you. Happy birthday to you. Happy birthday to Daniel. Happy birthday to you. Happy birthday to you. Happy birthday to you. Happy birthday to Daniel. Happy birthday to you. 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 Happy birthday to Daniel. Happy birthday to you. Happy birthday to you. Happy birthday to you. Happy birthday to Daniel. Happy birthday to you. Happy birthday to you. ಕ್ಷೇತ್ರ ಪೂರ್ತಿ 19 ವಾರ್ಡ್ಗಳಲ್ಲೂ ವಿಭಿನ್ನವಾದ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಇವತ್ತು ಏನು ನನ್ನ ಸ್ನೇಹಿತರುಗಳು ಮತ್ತು ನನ್ನ ಹಿತೈಷಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ನಾಯಕರುಗಳು, ಮುಖಂಡರುಗಳು ಎಲ್ಲರನ್ನೂ ಸೇರಿ ಇಡೀ ಕ್ಷೇತ್ರದಾದ್ಯಂತ ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ವಾರ್ಡಲ್ಲೂ ಆರೋಗ್ಯ ಮೇಳಗಳನ್ನ ಮತ್ತು ಈ ಅನಾಥ ಆಶ್ರಮಗಳಿಗೆ ಅವ್ರಿಗೇನು ಬೇಕು ಅದನ್ನು ಕೊಡುವಂಥದ್ದನ್ನು ಮತ್ತು ಅನಾಥ ಮಕ್ಕಳುಗಳಿಗೆ ಅವ್ರಿಗೆ ಬೇಕಾಗಿರೋಂಥ ಪರಿಕರಗಳನ್ನ ಕೊಡುವಂಥ ಕೆಲಸವನ್ನು ಮತ್ತು ವಿವಿಧ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಇಟ್ಕೊಂಡು ಸೀರೆಗಳನ್ನ ಕೊಡುವಂಥ ಕಾರ್ಯಕ್ರಮಗಳು ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನ ತುಂಬ ಹಮ್ಮಿಕೊಂಡಿದ್ರು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಇದೆಲ್ಲವನ್ನು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಈ ಥರದ ಸ್ನೇಹಿತರುಗಳನ್ನ, ಈ ಥರದ ಹಿತೈಷಿಗಳನ್ನ, ಈ ಥರದ ಕಾರ್ಯಕರ್ತರುಗಳು, ಈ ಥರದ ನಾಯಕರುಗಳು ನನ್ನ ಮೇಲೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಟಿದ್ರಲ್ಲ ಅಂತ ನನಗೆ ಖುಷಿಯಾಗುತ್ತೆ. ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಿ ನಾನು ಆ ತಾಯಿ ಚಾಮುಂಡೇಶ್ವರಿ ನನಗೆ ಅವ್ರ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಕೋರ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಯುವಂಥದ್ದಿದೆ. 19 ವಾರ್ಡ್ಗಳಲ್ಲಿ ಎಷ್ಟು ವಾರ್ಡ್ ಗೆಲ್ಲಬೇಕು ಅಂತ ನಿರೀಕ್ಷೆಯಲ್ಲಿದ್ದೀರಾ? ಯಾವೊಂದು ಅಜೆಂಡಾ ಇಟ್ಕೊಂಡು ಚುನಾವಣೆ ಎದುರಿಸ್ತೀರಾ? 13ರಿಂದ 14 ವಾರ್ಡಲ್ಲಿ 100ಕ್ಕೆ 100 ನಾವು ಗೆಲ್ತೀವಿ. ಇದು ಸ್ವತಸಿದ್ಧ. ರಾಜ್ಯ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿ ಯೋಜನೆಗಳು ಮತ್ತು ಜನಗಳು ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ, ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು, ಮತದೇವರುಗಳು ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಪ್ರೀತಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರಲ್ಲಿ ಯಾವುದೇ ಥರವಾದ ಅನುಮಾನ ಇಲ್ಲ ಅಂತ ಅನ್ನೋದು ನನಗೆ ಅಚಲವಾದ ನಂಬಿಕೆ ಇದೆ. ನಮಸ್ತೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಬರ್ತಡೇ ಹುಟ್ಟುಹಬ್ಬನ ತಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ಸರ್ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು? ಮೊದಲನೇದಾಗಿ ಇವತ್ತು 52ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಗೋಪಾಲ ಸ್ವಾಮಿ ಅಂತ. ಈ ದಿನ ನಾವು ಯೋಗ ನರಸಿಂಹ ಸ್ವಾಮಿ ಎದುರುಗಡೆ ನಾವು ಚಾಮುಂಡೇಶ್ವರಿ ಟ್ರಸ್ಟ್
ಮತ್ತು ಇಡೀ ವಿಜಯನಗರದ ನಾಗರಿಕರೆಲ್ಲ ಸೇರಿ ಇವತ್ತು ಅವ್ರಿಗೆ ಅದ್ದೂರಿಯಾಗಿ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಸುಮಾರು ಸಾವಿರಾರು ಜನಕ್ಕೆ ಇವತ್ತು ಇಲ್ಲಿ ಅನ್ನದಾನವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಅವರಿಗೆಲ್ಲ ಈಗ ವಿಶೇಷವಾಗಿ ಆಲ್ರೆಡಿ ಬಾತು ಉಪ್ಪಿಟ್ಟು ಮತ್ತು ಎಲ್ಲರಿಗೂ ಹಾಲು ಎಲ್ಲವನ್ನು ಸಹ ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಜನ್ಮದಿನದ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಗಳು ಹೌದು, ಖಂಡಿತ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ನಮ್ಮ ಅದರಲ್ಲೂ ಈ ವಿಜಯನಗರಕ್ಕೆ ಹಲವಾರು ಅವ್ರ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಇನ್ನೂ 16 ವರ್ಷ ಅವರು ಇದೇ ರೀತಿ MLA ಆಗಿರಬೇಕು ಅನ್ನೋವಂಥ ಒಂದು ಕನಸನ್ನು ಹೊತ್ತಿ ಇಡೀ ನಮ್ಮ ವಿಜಯನಗರದ ಎಲ್ಲ ನಿವಾಸಿಗಳು ಅವರಿಗೆ ಒಂದು ಶುಭವನ್ನು ಕೋರೋದಕ್ಕೋಸ್ಕರ ಇವತ್ತು ಈ ಜಾಗದಲ್ಲಿ ಸೇರಿದ್ದೀವಿ. ಸರ್, ಈಗೇನು ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆ ಆಗುವಂತಿದೆ ಹತ್ತಿರದಲ್ಲಿ, ಚುನಾವಣಾ ಹಿತ ದೃಷ್ಟಿಯಿಂದ ಏನೆಲ್ಲ ಒಂದು ಪಕ್ಷ ಸಂಘಟನೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ಯಾವೆಲ್ಲ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಾ? ಶಾಸಕರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಸರ್ ಅದು? ಇಲ್ಲ ಪಕ್ಷ ಸಂಘಟನೆಗೋಸ್ಕರ ಮಾಡ್ತಾ ಇದ್ದೀರಾ? ತಾವು ಒಬ್ಬ ಪ್ರಬಲವಾದ ಆಕಾಂಕ್ಷಿನ ಈ ವಾರ್ಡಿಗೆ ಸಂಬಂಧಪಟ್ಟಂಗೆ. ಖಂಡಿತವಾಗ್ಲೂ ನಾವು 5 ವರ್ಷದಿಂದ ಪ್ರಿಪೇರ್ ಆಗಿದ್ದೀವಿ. ಆದರೆ ಈಗ ಅದರಲ್ಲೂ ನಮ್ಮ ಹರೀಶಣ್ಣ ಗೆದ್ಮೇಲೆ ಅಂದ್ರೆ ನಮ್ಮ ಇಡೀ ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ಒಂದು ಆನೆ ಬಲ ಬಂದಂಗೆ ಆಗಿದೆ. ಎಲೆಕ್ಷನ್ ಯಾವಾಗ ಆಗುತ್ತೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಖಂಡಿತ ಈ ಸಲ ಇಡೀ ಚಾಮರಾಜ ಕ್ಷೇತ್ರನ ಕಾಂಗ್ರೆಸ್ ಪಕ್ಷ ಸ್ವೀಪ್ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ತಾವು ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನು ಮೈಸೂರು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷ. ನಿನ್ನೆಯಿಂದನೂ ಕೂಡ ನಮ್ಮ ಶಾಸಕರು ಹರೀಶ್ ಗೌಡರ 52ನೇ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮೆಲ್ಲ ಸ್ನೇಹಿತರು ಇಡೀ ಚಾಮರಾಜ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಇದು ತಲುಪಬೇಕು ಅನ್ನುವಂಥದ್ದು ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡುವಂಥದ್ದು, ಅವರಿಗೆ ಸಿಹಿ ವಿತರಣೆಯನ್ನು ಮಾಡುವಂಥದ್ದು, ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು, ಮಹಿಳೆಯರಿಗೆ ಯಾರು ಬಡ ಮಹಿಳೆಯರಿದ್ದಾರೆ ಅವರಿಗೆ ಸೀರೆಯನ್ನು ವಿತರಣೆಯನ್ನು ಮಾಡುವಂಥದ್ದು, ಮತ್ತು ರಕ್ತದಾನ ಶಿಬಿರಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ಮುಂಜಾನೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಂತಹ ಶಾಸಕರು ಅಲ್ಲಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಕಣ್ಣು ಮುಂದೆ ಕೂಡ ವಿಶೇಷವಾಗಿ ಸಲ್ತು. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇಷ್ಟೆಲ್ಲ ಜನಪ್ರಿಯತೆಗಳು 1 ವರ್ಷದಲ್ಲಿ ನಮ್ಮ ಶಾಸಕರಿಗೆ ಬಂದಿರತಕ್ಕಂಥದ್ದು ಅವರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿಯನ್ನು ಅತಿ ಹೆಚ್ಚು ಮಾಡ್ತಾ ಇದೆ. ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ಅನೇಕ ಈ ವೈದ್ಯಕೀಯ ಕ್ಷೇತ್ರಗಳಿರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಅವರಿಗಾಗಲೇ ಸುಮಾರು 106 ಕೋಟಿಗಳನ್ನು ತಂದು ನಮ್ಮಲ್ಲಿ ಕಿಮ್ಸ್ ಆಸ್ಪತ್ರೆಗಳನ್ನು ಮಾಡುವಂಥದ್ದು, ಅನುದಾನಗಳನ್ನು ತಂದು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಕೂಡ ಜನಗಳು ಅದನ್ನು ನೋಡ್ತಾ ಇದ್ದಾರೆ. ಅವರೂ ಕೂಡ ಕಾಳಜಿ ದಿನನಿತ್ಯ ಬೆಳಿಗ್ಗೆ ಎದ್ದರೆ ಸಂಜೆ ತನಕನೂ ಕೂಡ ನಮ್ಮ ನಡುವೆ, ನಮ್ಮ ಬಡಾವಣೆಗಳು, ನಮ್ಮ ಹಳ್ಳಿಗಳೇನಿದೆ ಅದೆಲ್ಲರ ನಡುವೆ ಅವರು ಇರ್ತಾರೆ. ಈ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗಿ ನಡೀಲಿ, ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆಯಾಗಿದೆ. ಸರ್, ಮಹಾನಗರ ಪಾಲಿಕೆ ಚುನಾವಣೆ ನಡೀಬೇಕಿದೆ. ಮೈಸೂರು ಮಹಾನಗರ ಪಾಲಿಕೆ ತಾವು ಒಂದು ಪ್ರಬಲವಾದ ಆಕಾಂಕ್ಷಿ. ಯಾವ ರೀತಿ ಒಂದು ಈಗೇನು ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ರೆ ಯಾವ ಒಂದು ರೀತಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್? ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅವರು 5 ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪಿದೆ. ಅದನ್ನು ನಾವು ಕೂಡ ಕಣ್ಣಾರೆ ಕಾಣ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮಲ್ಲಿ ಬಡ ಜನರು ಅದಕ್ಕೆ ಭಾಳ ಖುಷಿಯನ್ನು ಪಡ್ತಿದ್ದಾರೆ. ನಾವು ಪಕ್ಷ ಸಂಘಟನೆಯಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬೂತ್ ಅಧ್ಯಕ್ಷಗಳನ್ನು ಮಾಡುವಂಥದ್ದು, ವಾರ್ಡ್ಗಳನ್ನು ಪುನರ್ರಚನೆಯನ್ನು ಮಾಡುವಂಥದ್ದು, ಎಲ್ಲಿ ನಮ್ಮ ಪಕ್ಷ ವೀಕ್ ಇದೆ ಅಲ್ಲಿ ನಾವು ಪುನರ್ ಸಂಘಟನೆಯನ್ನು ಮಾಡುವಂಥದ್ದು. ಯಾಕಂದರೆ ಕಾರ್ಯಕ್ರಮಗಳು ಹರೀಶ್ ಗೌಡರು ಬಂದಾಗ ಜನಗಳು ಜೈ ಅನ್ನುವಂಥದ್ದು, ಆಮೇಲೆ ಮರೆತು ಬಿಡುವಂಥದ್ದು, ಆ ಕೆಲಸಗಳಾಗಬಾರ್ದು. ಅದು ಜನಸಾಮಾನ್ಯರ ನಡುವೆ ನಾವು ಎಲ್ಲೇ ಇದ್ದರೂ ಕೂಡ ಕಾಂಗ್ರೆಸ್ ಅನ್ನುವಂಥ ಮನಸ್ಸು ಬರಬೇಕು ಅನ್ನುವಂಥದ್ದನ್ನು ಆ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳು ಕಾಂಗ್ರೆಸ್ ತೆಕ್ಕೆಗೆ ಬರ್ಬೋದು ಸರ್? ನಾವು ಸುಮಾರು 19 ವಾರ್ಡ್ಗಳು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಇದೆ. ನಮ್ಮಲ್ಲಿ ಸುಮಾರು 15ಕ್ಕಿಂತಲೂ ಮಿಗಿಲಾಗಿ ನಾವು ಅದನ್ನು ಪಡಿಲೇಬೇಕು ಅನ್ನುವಂಥ ಹಠ ನಮ್ಮಲ್ಲಿದೆ. ಯಾಕಂದರೆ ಶಾಸಕರು ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಬಂದ ಮೇಲೆ ನಮ್ಮ ಗೋಪಾಲ ಸ್ವಾಮಿಯವರು ಹೇಳಿದಾಗೆ ನಮಗೆಲ್ಲ ಒಂಥರ ಆನೆ ಬಲ ಬಂದ ಹಾಗೆ ಇಲ್ಲಿ ನಾವು ಪ್ರಬಲ ಆಕಾಂಕ್ಷಿಗಳನ್ನು ಆಯ್ಕೆ ಮಾಡಬೇಕು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ನಾವು ಯೋಚನೆಯನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಅವರ ನೇತೃತ್ವದಲ್ಲಿ ನಾವು ಸುಮಾರು 15ಕ್ಕಿಂತಲೂ ಮಿಗಿಲಾಗಿ ಗೆಲ್ಲೇಬೇಕು ಅನ್ನುವಂಥದ್ದು. ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಜನಸಾಮಾನ್ಯರಲ್ಲಿದೆ, ಜನಗಳ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ನಾವು ಗೆಲ್ತೀವಿ.
ಚಾಮರಾಜ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಇವತ್ತು ಹುಟ್ಟುಹಬ್ಬಾಚರಣೆ ಮಾಡ್ಕೋತಾ ಇದ್ದಾರೆ. ಈ ವಾರ್ಡಲ್ಲೂ ಹುಟ್ಟುಹಬ್ಬಾಚರಣೆ ಮಾಡ್ಕೋತಾ ಇದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ ಅವರಿಗೆ? ಮೇಡಮ್, ಹರೀಶ್ ಗೌಡ್ರದ್ದು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಈ ಕ್ಷೇತ್ರಕ್ಕೆ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದೆ. ರವಿ ಅಂತ, ನನ್ನ ಹೆಸರು ರವಿ ಅಂದ್ಬಿಟ್ಟು, ಇದೇ ಊರು ಗ್ರಾಮಸ್ಥರು ನಾವು. ಹರೀಶ್ ಗೌಡ್ರು ಈ ಕ್ಷೇತ್ರಕ್ಕೆ ಭಾಳ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮ ವಾರ್ಡ್ಗೆ ಮತ್ತು ಈ ಕ್ಷೇತ್ರಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ಆಶೀಸ್ ಮಾಡ್ತೀವಿ. ಅದರಿಂದ ದೇವರವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಮ್ಮ ಗ್ರಾಮ ಪರವಾಗಿ ಕೇಳ್ಕೊಳ್ತೀವಿ. ಅವರು ವರ್ಷ ಬರ್ತಡೇ ಮಾಡ್ತೀವಿ. ಈ ಸಲ MLA ಆಗಿದ್ದಾರೆ, ಹೋದ ವರ್ಷವೂ MLA ಆಗಿದ್ದರು. ಈ ಸಲ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಗೊಬರಲಿ ಅಂತ ಹೇಳ್ತೀವಿ.